ತಾಲೂಕು ಆಡಳಿತ ಮತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ತಮ್ಮೆಲ್ಲರನ್ನ ಇಲ್ಲಿಗೆ ಕರೆಯಲಾಗಿದೆ. ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಲ್ಲಿ ಮಾನ್ಯ ಶಾಸಕರು ಎಲ್ಲ ಮಾಡಿದೀವಿ. ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ವರ್ಷ ಮಾಡ್ತಾ ಇದ್ದೀವಿ ಗೊತ್ತಿಲ್ವಾ ನಿಮ್ಗೆ? ನಾವೀಗ ನೆಕ್ಸ್ಟ್ ಈ ತರ ನಾವೆಲ್ಲ ಕೂತ್ಕೋಬೇಕು. ಒಂದು 50 ಜನ ಇದ್ದಾರೆ, ಕೂರ್ಸಿ ಎಲ್ಲ ಮಾಡಿ. ನಾವು ಮೀಟಿಂಗ್ ಅಲ್ಲಿ ಮನುಷ್ಯರಲ್ವಾ? ಎಲ್ಲಿ ಕೂತ್ಕೊಳ್ಳೋಣ? ಕೂತ್ಕೊಳ್ಳಿ ಬಂದ ಕೂರ್ಸಿ. 50 ಜನಕ್ಕೆ ಮೇಲೆ ಇದ್ದಾರೆ, ಎಲ್ಲ ಕೂರ್ಸಿ ನಾವು ಮೀಟಿಂಗ್ ಅಲ್ಲಿ ಭಾಗವಹಿಸಬೇಕು. ಅದೇ ಅಷ್ಟೇ, ಹಂಗೆ ನಮ್ಮ ಕಥೆ. 53 ಜನ ಇದ್ದಾರೆ ಸರ್. ನಾವೊಬ್ರು ಸುಮಾರು ಒಂದು 50 ಜನ ಕೂಡ ಇಲ್ಲ. ಇವ್ರು ಮೀಟಿಂಗ್ ಮಾಡ್ತಾರೆ, ಬಟ್ ಎಲ್ಲರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಗೊತ್ತಿಲ್ಲದಿರೋರಿಗೆ ಏನು ಗೊತ್ತಿಲ್ವಾ? ಅಫಿಷಿಯಲ್ ಮೀಟಿಂಗ್ ಆಗಿದ್ದು ನಿಮ್ಮ ಸ್ಟಾಫ್ ಮೀಟಿಂಗ್ ಮಾಡ್ಕೊಳ್ಳಿ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಒಂದು ಹೊಸದಾಗಿ ಕಟ್ಟೋಣ. ಅವ್ರನ್ನ ಎಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಯಾರು ಬಡವರು ಇರ್ತಾರೆ, ಬಗ್ಗರು ಇರ್ತಾರೆ. ಹಾಳು ಮಾಡೋದಕ್ಕೆ ಏನಾಗ್ತದೆ? ದೊಡ್ಡ ಕೆಲಸನ ಅವ್ರನ್ನ ಕಟ್ಟಿಸ್ತೀವಿ ಅಂತ ಇದ್ದಾರೆ ಅನ್ಸರ್. ನಾನು ಕಟ್ಸೋದಾ? ಈಗ ಕಟ್ಟಿಸ್ತಾನೆ ಒಂದು ಹೊಸದು ಅಂತ ಉತ್ತರ ಕೊಟ್ರೆ ಹೆಂಗ್ ಸರ್ ನೀವು? ಏನಿದೆ ಅದ್ರಲ್ಲಿ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮ ಮೀಟಿಂಗ್ ಸ್ಟಾರ್ಟ್ ಮಾಡಿ ಸರ್. ಸಿಕ್ಕಿದೆ ಅಂತ ಸುಮ್ಮನೆ ಕೂತ ಸಂಬಂಧ ಇಲ್ಲ. ಹೆಣ್ಮಕ್ಳೆಲ್ಲ ಇಲ್ವಾ? ಎಷ್ಟು ಜನ ಇದ್ದಾರೆ ಸರ್? ನಾವು ಒಬ್ಬರಿಗೋಸ್ಕರ ನಾವು ಕೇಳ್ತಾ ಇಲ್ಲ ಸರ್. ಸಾರಿ, ನಾನು ಒಬ್ಬರು ಬಂದು ನೋಡಿ ಹೊರಗಡೆ ಎಷ್ಟು ಜನ ಇದ್ದಾರೆ ಬಂದು ನೋಡಿ ಮಾತಾಡಿ. ಏನು ವರದಿಗಾರರೇ ಇದ್ದಾರೆ ಹೊರಗಡೆ? ಎಲ್ಲ ವರದಿಗಾರರು ಆಚೆನೇ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ, ನೀವೇ ನೋಡಿ ಬಂದು. ಈಗ ಅದಕ್ಕೆ ಏನ್ ಮಾಡ್ತೀವಿ, ಜನ ಸಂಕೋದಿಲ್ಲ ಅಂತ ಹೇಳಿ ಈಗ ಪುರಸಭೆಯಲ್ಲಿ ಒಂದು ಹಾಲನ್ನು ತಯಾರು ಮಾಡ್ತಾ ಇದ್ದೀನಿ. ಬರೋ ಸಭೆಗಳೆಲ್ಲವನ್ನು ಕೂಡ ಪುರಸಭೆಯಲ್ಲಿ ಮಾಡೋಣ. ಇಲ್ಲಿ ಹಾಲು ಚಿಕ್ಕ ಹಾಲಿದು, ಸ್ವಲ್ಪ ದಯಮಾಡಿ ಯಾರೆಲ್ಲ ನಿಮ್ಗೆ ಇನ್ಕನ್ವೀನಿಯನ್ಸ್ ಆಗಿದೆ ದಯಮಾಡಿ ಸಹಕಾರ ಕೊಡಿ. ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಪುರಸಭೆಯ ಸಭೆಯಲ್ಲಿ ಇಲ್ಲೇ ಮಾಡ್ತಾ ಇದ್ವಿ ನಾವು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ವಿಜೃಂಭಣೆ ಮಾಡಬೇಕು ಅಂತೇಳಿ ನೀವೆಲ್ಲ ಅಭಿಮಾನಿ ಬಂದಿದ್ದೀರಿ. ನಿಮಗೆಲ್ಲ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಆದರೆ ಮುಂದೆ ಬರ್ತಕ್ಕಂಥ ಎಲ್ಲ ಏನು ಅದು ಯಾವುದೇ ಸಭೆಗಳಾಗ್ಬೋದು, ಸಮಾರಂಭಗಳಾಗ್ಬೋದು, ಮಹನೀಯರ ಜಯಂತಿಗಳನ್ನು ಮಾಡಬೇಕಾದಾಗ ಪ್ರತ್ಯೇಕವಾಗಿ ಪುರಸಭೆಯಲ್ಲಿ ಒಂದು 150 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸಭೆ ಮಾಡ್ತೀವಿ. ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿದೆ, ದಯಮಾಡಿ ಸಹಕಾರ ಕೊಡಿ. ಮುಂದಿನ ದಿನಗಳಲ್ಲಿ ರೀತಿ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡೋಣ. ಜೊತೆಗೆ ಸಭೆಗೆ ಮಾಡಬೇಕಂತ ಇವತ್ತು ಯುವ ಜಾಗ ಇದೆ ನಗರ ಕೆಂಪರಾಜರವರೇ, ಅಲ್ಲಿ ಇವತ್ತು 4 ಫ್ಲೋರನ್ನು ಮಾಡಿ 1 ಫ್ಲೋರಲ್ಲಿ 200 ಜನ ಕೂತ್ಕೊಳ್ಳುವಂಥ ಹಾಲನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಬಂದಿದೆ. ದಯಮಾಡಿ ನಿಮಗೆಲ್ಲ ಸ್ವಲ್ಪ ನೋವಾಗಿದೆ, ಸಹಕಾರ ಕೊಡಿ.
ಇದು ನಮ್ಮ ನಿಮ್ಮ ಮನೆ ಕಾರ್ಯಕ್ರಮವಲ್ಲ. ಎರಡನೇದಾಗಿ ಈ ಬಾರಿ ಕೃಷ್ಣಾಷ್ಟಮಿ ಬಂದಿರೋದ್ರಿಂದ ಆ ಸಭೆಯ ಆ ಒಂದು ಸಮುದಾಯದ ಮುಖಂಡರನ್ನು ಕೂಡ ನಾವು ಕರೆದಿದ್ದೀವಿ. ಈ ಸಭೆಯಲ್ಲಿ ಆ ಸಮುದಾಯದ ಮುಖಂಡರು ಭಾಗವಹಿಸಿದ್ದಾರೆ. ಹಂಗಾಗಿ ಸ್ವಲ್ಪ ತೊಂದರೆ ಆಯಿತು. ಯಾಕಂದರೆ ಕಳೆದ ಬಾರಿ ಕೂಡ ನಾವು ಸಭೆಗಳನ್ನು ಮಾಡಿದಾಗ ಈ ಜನ ಬರ್ತಾ ಇರಲಿಲ್ಲ. ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಆದರೆ ಈ ಸರಿ ದೇಶದ ಮೇಲೆ ಭಕ್ತಿ ಇಟ್ಟು ಅವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ. ಇನ್ಕನ್ವೀನಿಯನ್ಸ್ ನಮ್ಮದೇ ಸರಿಪಡಿಸಿ ಸೂಕ್ತವಾದ ಜಾಗದಲ್ಲಿ ಈಗ 200 ಜನ ಬಂದರೂ ಕೂಡ ಸಭೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ಮಾಡೋಣ. ಯಾರಿಗೆಲ್ಲ ತೊಂದರೆ ಆಗಿದೆ ದಯಮಾಡಿ ಸಹಕಾರ ಕೊಡಬೇಕು ಅಂತೇಳಿ. ಸಮಾರಂಭದ ಆವರಣವನ್ನು ಸ್ವಚ್ಛಗೊಳಿಸುವ ಬಗ್ಗೆ ಎಂದಿನಂತೆ ಈ ಕೆಲಸವನ್ನು ಮುಖ್ಯಾಧಿಕಾರಿ ಪುರಸಭೆ ಬಂಗಾರಪೇಟೆರವರಿಗೆ ವಹಿಸಲಾಗಿದೆ. ತಾಲೂಕು ಆಡಳಿತದ ವತಿಯಿಂದ ಇವತ್ತೇನು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೀತಾ ಬಂದಿದೆ. ಈ ಬಾರಿ 71ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಒಂದು. ಎರಡನೇದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ತಾಲೂಕು ಕಚೇರಿಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು, ಸಮಾಜದ ಬಂಧುಗಳು, ಎಲ್ಲ ನಾಗರಿಕ ಬಂಧುಗಳನ್ನು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಎಂದಿನಂತೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶ್ರದ್ಧಾ ಭಕ್ತಿ, ನಮ್ಮ ದೇಶದ ಅಭಿಮಾನವನ್ನು ಸಾರ್ತಕ್ಕಂಥ ಹಬ್ಬವನ್ನು ನಾವೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒಕ್ಕೊರಲಿಂದ ತೀರ್ಮಾನ ಮಾಡಿದ್ದೇವೆ. ಬರೀ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ನಾವು ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇವತ್ತು ದಿನಾಚರಣೆಯಲ್ಲಿ ಭಾಗವಹಿಸಿ ಈ ಸಂಭ್ರಮ ದಿನವನ್ನು ಹಂಚ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದರೊಟ್ಟಿಗೆ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಇಲಾಖಾ ಅಧಿಕಾರಿಗಳು, ಸಾರ್ವಜನಿಕರು ನಾವು ಸೇರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅದರೊಟ್ಟಿಗೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಮಾಡಬೇಕು ಅಂತೇಳಿ ಇದೇ ತಿಂಗಳು 17/8/2025 ಭಾನುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಸಮುದಾಯದ ಮುಖಂಡರು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಣ್ಣ ಮತ್ತು ಎಲ್ಲ ಸಮುದಾಯದ ಮುಖಂಡರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮೇರೆಗೆ ಅವತ್ತು ನಾವು ತಾಲೂಕು ಆಡಳಿತ ವತಿಯಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಒಂದೊಂದು ಸ್ತಬ್ಧಚಿತ್ರವನ್ನು ತಂದು ಆ ಸಮಾಜದ ಮುಖಂಡರು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತಬ್ಧಚಿತ್ರಗಳೊಂದಿಗೆ ಈ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೋರಿದ್ದರ ಮೇರೆಗೆ ನಾನು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದೇವೆ. ಮತ್ತು ನೂಲು ಚಂದ್ರಯ್ಯ ಅಂತಕ್ಕಂಥ ಒಂದು ಜಯಂತಿಯನ್ನು ಕೂಡ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಮಾಡಲಿಕ್ಕೆ ನಾವೆಲ್ಲ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ. ಒಟ್ಟಾರೆಯಾಗಿ ಈ 3 ಕಾರ್ಯಕ್ರಮಗಳನ್ನು ತಾಲೂಕಿನಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡೋದಕ್ಕೆ ನಾವೆಲ್ಲ ಅಧಿಕಾರಿ ವರ್ಗದವರು, ಸಾರ್ವಜನಿಕರು, ಸಮುದಾಯದ ಬಂಧುಗಳು ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಒಗ್ಗೂಡಿ ನಮ್ಮ ಮನೆ ಕಾರ್ಯಕ್ರಮ ಅಂತ ತಿಳಿದು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ.